ದರ್ಶನ್ ಹಾಗೆ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಮಹತ್ವದ ಮಾಹಿತಿಯನ್ನು ಕೂಡ ತನಿಖಾಧಿಕಾರಿಗಳು ಕಲೆ ಹಾಕಿದ್ದಾರೆ. ಅದು ಹಣಕಾಸು ವ್ಯವಹಾರದ ಬಗ್ಗೆ. 17 ಆರೋಪಿಗಳ ಹಣಕಾಸಿನ ಮೂಲದ ಮಾಹಿತಿಯನ್ನು ಸಂಗ್ರಹ ಮಾಡಲಾಗಿದೆ. 7 ಬ್ಯಾಂಕ್ಗಳಿಂದ ಕೆವೈಸಿ ಮಾಹಿತಿಯನ್ನ ಪಡೆದಿದ್ದಾರೆ ತನಿಖಾಧಿಕಾರಿಗಳು. ಬ್ಯಾಂಕ್ ಮ್ಯಾನೇಜರ್ಗಳಿಂದ ಹಣಕಾಸಿನ ಮಾಹಿತಿಯನ್ನ ಸಂಗ್ರಹ ಮಾಡುವಂತಹ ಕೆಲಸ ಆಗಿದೆ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ರೀತಿಯಲ್ಲಿ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ, ಯಾವ ರೀತಿ ಮಾಹಿತಿಗಳನ್ನ ಕಲೆ ಹಾಕಲಾಗಿದೆ ಅನ್ನೋದ್ರ ಡೀಟೇಲ್ಸ್ ನ ಗಮನಿಸ್ತಾ ಇದ್ವಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಈ ಪ್ರಕರಣದಲ್ಲಿ ಸಾಕ್ಷಿ ನಾಶವನ್ನ ಮಾಡೋದಕ್ಕೆ ಪ್ರಕರಣದ ಪ್ರಮುಖ ಆರೋಪಿ ಇತರ ಆರೋಪಿಗಳಿಗೆ ಹಣದ ಆಮಿಷವನ್ನ ಒಡ್ಡಿದ್ದ, ಹಣ ಟ್ರಾನ್ಸ್ಫರ್ ಮಾಡಿದ್ದ, ಹಣವನ್ನ ನೀಡಲಾಗಿತ್ತು ಕೆಲ ಆರೋಪಿಗಳಿಗೆ. ಇಂತಹ ವಿಚಾರ ಆರಂಭದಲ್ಲೇ ಬೆಳಕಿಗೆ ಬಂದಿತ್ತು. ಕೋರ್ಟ್ನಲ್ಲಿ ಈ ಬೇಲರ್ಜಿ ವಿಚಾರಣೆ ಸಂದರ್ಭದಲ್ಲೂ ಈ ವಿಚಾರ ಚರ್ಚೆಯಾಗಿದ್ದನ್ನ, ವಾದ ಪ್ರತಿವಾದ ಆಗಿದ್ದನ್ನ ಗಮನಿಸಿದ್ವಿ. ಈಗ 17 ಆರೋಪಿಗಳ ಬ್ಯಾಂಕ್ ಡೀಟೇಲ್ಸ್ ನ ಕೂಡ ಕಲೆ ಹಾಕಿದ್ದಾರೆ ಎನ್ನುವಂತಹ ಮಾಹಿತಿ ಪೊಲೀಸ್ ಮೂಲಗಳಿಂದಾನೇ ತಮಗೆ ಲಭ್ಯ ಆಗ್ತಾ ಇರೋದು. ಈ ಮಾಹಿತಿಯನ್ನ ಕಲೆ ಹಾಕುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿವೆ ಶಿವಕುಮಾರ್? ವಿದೇಶಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿ ಒಟ್ಟು 17 ಜನ ಆರೋಪಿಗಳು. ಆದ್ರೆ ರೇಣುಕಾಸ್ವಾಮಿ ಹತ್ಯೆ ಆಗುವಂತದ್ದು ಜೂನ್ 8ನೇ ತಾರೀಕು, ಜೂನ್ 9ನೇ ತಾರೀಕು. ಪ್ರಕರಣದ ಪ್ರಮುಖ 4 ಆರೋಪಿಗಳು ನೇರವಾಗಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಬರ್ತಾರೆ. ಪೊಲೀಸ್ ಠಾಣೆಗೆ ಬಂದಂತವ್ರೆ ನಾವೇ ರೇಣುಕಾಸ್ವಾಮಿನ ಹತ್ಯೆಯನ್ನ ಮಾಡಿದ್ವಿ. ಆ ಆರೋಪಿಗಳೇ ಮೊದಲನೇದಾಗಿ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡ್ತಾರೆ. ಹಣಕಾಸಿನ ಡಿಸ್ಪ್ಯೂಟ್ಗಾಗಿ ಆತ ಸಾಲವನ್ನ ಪಡ್ಕೊಂಡಿದ್ದ, ಕೇಳಿದಂತ ಹಣವನ್ನ ಕೇಳಿದಕ್ಕೆ ಕೊಡ್ಲಿಲ್ಲ, ಹೀಗಾಗಿ ಹಲ್ಲೆಯನ್ನ ಮಾಡಿದ್ವಿ, ಆತ ಹೊಡೆದಂತ ಹೇಟನ್ನ ತಡಿಲಾರದೆ ಸಾವನ್ನಪ್ಪಿದ್ದಾನೆ ಅಂತೇಳಿ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಆದ್ರೆ ಪೊಲೀಸರು ಅಸಲಿ ವಿಚಾರಣೆ ಶುರು ಮಾಡಿದಂತ ಸಂದರ್ಭದಲ್ಲಿ ಆರೋಪಿಗಳು ಹೇಳುವಂತದ್ದು, ಮತ್ತೋರ್ವ ಪ್ರಮುಖ ಆರೋಪಿ ಆಗಿರುವಂತಹ ಪ್ರದೋಷ್ ತಲಾ 5-5 ಲಕ್ಷ ಹಣವನ್ನ ಕೊಟ್ಟಿದ್ದ ಅಂತೇಳಿ ಪೊಲೀಸರಿಗೆ ಸರೆಂಡರ್ ಆದಂತ ಸಂದರ್ಭದಲ್ಲಿ ಆರೋಪಿಗಳು ಬಾಯ್ಬಿಟ್ಟಿರ್ತಾರೆ. ಹೀಗಾಗಿ ಪೊಲೀಸರು ಆರೋಪಿಗಳ ಹಣಕಾಸಿನ ಮೂಲಕ್ಕೆ ಕೈ ಹಾಕುವಂಥದ್ದು. ಘಟನೆ ನಡೆದಂತ ದಿನದ ಹಿಂದಿನಕ್ಕೂ ಅಂದ್ರೆ ಜೂನ್ 8ನೇ ತಾರೀಕಿಂತ ಮುಂಚಿತವಾಗಿ, ಘಟನೆ ಆದಂತ ನಂತರದಲ್ಲಿ ಆರೋಪಿಗಳೆಲ್ಲರೂ ಕೂಡ ಅರೆಸ್ಟ್ ಆಗೋಕ್ಕಿಂತ ಮುಂಚಿತವಾಗಿ ಸರಿಸುಮಾರು 5 ರಿಂದ 6 ದಿನಗಳ ಕಾಲ ಎಲ್ಲ 17 ಜನ ಆರೋಪಿಗಳ ಟ್ರಾನ್ಸಾಕ್ಷನ್ ಅನ್ನ ಪೊಲೀಸರು ಮಾನಿಟರ್ ಮಾಡಿರುವಂತದ್ದು. ಯಾರ್ಯಾರ ಖಾತೆಗೆ ಯಾವ್ಯಾವ ಅಕೌಂಟ್ ಇಂದ ಎಷ್ಟು ಹಣವನ್ನ ಬಂದಿದೆ, ಬಂದಂತ ಹಣದಲ್ಲಿ ಎಷ್ಟನ್ನ ಇವರು ಡ್ರಾ ಮಾಡ್ಕೊಂಡಿದ್ದಾರೆ, ಜೊತೆಗೆ ಇವ್ರ ಅಕೌಂಟ್ಗಳಿಗೆ ಬಂದಂತ ಹಣವನ್ನ ಯಾವೆಲ್ಲ ಬೇರೆ ಬೇರೆ ಅಕೌಂಟ್ಗಳಿಗೆ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋದನ್ನ ಪೊಲೀಸ್ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಕೆಲವೊಂದಷ್ಟು ಜನ ಆರೋಪಿಗಳು ಅವರ ಖಾತೆಗೆ ಬಂದಂತ ಹಣವನ್ನ ತಮ್ಮ ಫ್ಯಾಮಿಲಿ ಮೆಂಬರ್ಸ್, ಸ್ನೇಹಿತರಿಗೆ ಟ್ರಾನ್ಸ್ಫರ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವರಿಂದ ಹೇಳಿಕೆ ಪಡ್ಕೊಳ್ಳುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿರುವಂತದ್ದು. ಇದರಲ್ಲಿ ಗಮನಿಸಬೇಕಾದಂತ ವಿಚಾರ ಅಂದ್ರೆ, ಬೆಂಗಳೂರಿನ ಬೇರೆ ಬೇರೆ ಏರಿಯಾದ ಸುಮಾರು 7 ಬ್ಯಾಂಕ್ಗಳಿಂದ, IDFC ಬ್ಯಾಂಕ್, HDFC ಬ್ಯಾಂಕ್, ಕೋಟಕ್ ಮಹೀಂದ್ರ ಬ್ಯಾಂಕ್, ICICI ಬ್ಯಾಂಕ್ ಸೇರಿದಂತೆ ಸುಮಾರು 7 ಬೇರೆ ಬೇರೆ ಬ್ಯಾಂಕ್ಗಳಿಂದ ತನಿಖಾಧಿಕಾರಿಗಳು ಮಾಹಿತಿಯನ್ನು ಪಡ್ಕೊಂಡಿರುವಂಥದ್ದು. ತನಿಖಾಧಿಕಾರಿಗಳು ಎಲ್ಲವೂ ಕೂಡ ಇಮೇಲ್ನ ಮೂಲಕವಾಗಿ ಈ ಬ್ಯಾಂಕ್ ಮ್ಯಾನೇಜರ್ಗಳಿಗೆ ಇಮೇಲ್ ಮಾಡಿ KYCಯನ್ನ ಪಡ್ಕೊಂಡಿರುವಂಥದ್ದು ಒಂದ್ ಕಡೆ. ಮತ್ತೊಂದು ಕಡೆ ಮ್ಯಾನೇಜರ್ ಆಫ್ ಆಲ್ ಬ್ಯಾಂಕ್ ಅವ್ರಿಗೆ ಮಾಹಿತಿಯನ್ನು ಕೂಡ ಕೇಳಿರುವಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ತನಿಖಾಧಿಕಾರಿಗಳು IT ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಸುಮಾರು 70 ಲಕ್ಷಕ್ಕೂ ಹೆಚ್ಚಿನ ಅಕ್ರಮ ಹಣ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ವಹಿವಾಟಾಗಿದೆ ಅನ್ನೋದು ಈಗ ಆಲ್ರೆಡಿ ತನಿಖೆಯಿಂದ ಹೊರಬಿದ್ದಿದೆ. ಜೊತೆಗೆ IT ಅಧಿಕಾರಿಗಳು ಕೂಡ ನಟ ದರ್ಶನ್ರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಆರೋಪಿಗಳು ಕೃತ್ಯಕ್ಕಿಂತ ಮುಂಚಿತವಾಗಿ, ಕೃತ್ಯ ನಡೆದಂತ ಸಂದರ್ಭದಲ್ಲಿ, ಕೃತ್ಯದ ನಂತರ ಯಾವೆಲ್ಲ ಹಣಕಾಸನ್ನ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅನ್ನೋ ತನಿಖೆಯನ್ನು ಸದ್ಯ ತನಿಖಾಧಿಕಾರಿಗಳು ಮುಂದುವರಿಸಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತವೆಲ್ಲ ಡೀಟೇಲ್ಸ್ಗೆ. ಒಟ್ಟಲ್ಲಿ ದರ್ಶನ್ ಹಾಗೆ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ಮಹತ್ವದ ಮಾಹಿತಿಗಳನ್ನ ಗಮನಿಸ್ತಾ ಇದ್ವಿ. ಒಂದ್ ಕಡೆ ಐ ವಿಟ್ನೆಸ್, ಪ್ರಕರಣದ ಪ್ರಮುಖ ಸಾಕ್ಷಿ, ಆತ ಕೊಟ್ಟಂತಹ ಹೇಳಿಕೆ ಏನು ಅನ್ನೋದ್ರ ಮಾಹಿತಿಯನ್ನ ಕೂಡ ಗಮನಿಸಿದ್ರಿ. ಆತನ ಹೇಳಿಕೆಯನ್ನ ದಾಖಲು ಮಾಡೋದಕ್ಕೆ ಯಾಕೆ ತಡ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಆತ ತನ್ನ ಹೇಳಿಕೆಯಲ್ಲೇ ಉಲ್ಲೇಖ ಮಾಡಿದ್ದಾನೆ. ಘಟನೆ ನಡೆದ ದಿನ ನಾನು ಸಾಕಷ್ಟು ಭಯಭೀತನಾಗಿದ್ದೆ. ಸೀದಾ ಹಾಸನದ ನನ್ನ ಹುಟ್ಟೂರಿಗೆ ಹೋದೆ. ಅದಾದ ನಂತರ ಗೆಳೆಯರ ಜೊತೆ ಗೋವಾ ಟ್ರಿಪ್ಪು, ತಿರುಪತಿ, ಹೀಗೆ ಬೇರೆ ಬೇರೆ ಕಡೆ ಸುತ್ತಾಡಿ ಆ ನಂತರ ಬಂದಂತಹ ನಂತರದಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಪ್ರಕರಣದ ಪ್ರಮುಖ ಸಾಕ್ಷಿಯ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಆ ಹೇಳಿಕೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಆವತ್ತು ಪಟ್ಟಣಗಿರಿಯ ಶೆಡ್ನಲ್ಲಿ ಏನಾಯ್ತು, ಯಾರ್ಯಾರಿದ್ರು, ಯಾರ್ಯಾರು ಆ ವ್ಯಕ್ತಿಗೆ, ರೇಣುಕಾಸ್ವಾಮಿಗೆ ಏನೇನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಆತ ಬಹಳ ವಿವರವಾಗಿ ತನ್ನ ಹೇಳಿಕೆಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾನೆ ಅನ್ನುವಂಥದ್ದು ಪೊಲೀಸ್ ಮೂಲಗಳಿಂದ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಅದರ ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದ 17 ಜನ ಆರೋಪಿಗಳ ಬ್ಯಾಂಕ್ ಡೀಟೇಲ್ಸ್ ನ ಕೂಡ ತನಿಖಾಧಿಕಾರಿಗಳು ಕಲೆ ಹಾಕಿದ್ದಾರೆ.
ಕಾರಣ ಏನು ಅಂದ್ರೆ ಈ ಪ್ರಕರಣದಲ್ಲಿ ಸಾಕ್ಷ್ಯ ನಾಶವನ್ನ ಮಾಡುವಂತಹ ಪ್ರಯತ್ನ ಆಗಿದೆ. ಆ ಸಾಕ್ಷ್ಯ ನಾಶವನ್ನ ಮಾಡೋದಕ್ಕೆ ಹಣದ ಆಮಿಷವನ್ನ ಪ್ರಕರಣದ ಕೆಲ ಆರೋಪಿಗಳಿಗೆ ಒಡ್ಡಲಾಗಿತ್ತು. ಆ ಕಾರಣಕ್ಕಾಗಿನೇ ಪ್ರಕರಣದ 17 ಜನ ಆರೋಪಿಗಳ ಬ್ಯಾಂಕ್ ಡೀಟೇಲ್ಸ್ ನ, ಯಾರಿಂದ ಎಷ್ಟು ಹಣ ಟ್ರಾನ್ಸ್ಫರ್ ಆಗಿದೆ, ಯಾರಿಗೆ ಎಷ್ಟು ಹಣ ಬಂದಿದೆ, ಅದರ ಬಗ್ಗೆಯೂ ಕೂಡ ತನಿಖಾಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.